ಮತ್ತು ಅವೇ ಮರುಕಳಿಸಿ ವಾಪಸ್ ಬರ್ತವೆ. ಬಟ್ಟೆ ಗಲೀಜಾಗಿರುತ್ತೆ, ತೊಳ್ಕೊಡ್ತೇವೆ. ತೊಳ್ಕೊಳ್ಳಿಕ್ಕೆ ಯಾವ್ಯಾವ ಡಿಟರ್ಜೆಂಟ್ ಹಾಕ್ತೀವಿ, ಯಾರ್ಯಾರಿಗೆ ಕೊಡ್ತೀವಿ ಬೇರೆ ವಿಚಾರ. ಮೈ ಮೇಲೆ ಬಟ್ಟೆ ಬರುತ್ತೆ, ಮತ್ತೆ ಕೊಳೆ ಆಗುತ್ತೆ. ಕೊಳೆಯಾದ ಸಂದರ್ಭದಲ್ಲಿ ಪ್ರಕೃತಿ ಅದನ್ನು ತೊಳ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ. ಅಂತಹ ಕಾಲಘಟ್ಟದಲ್ಲಿ ಒಡಗೂಡಿ ಬಂದಂಥವರು ಗುರು ಗೋರಕ್ಷನಾಥರು. ನಮ್ಮೆಲ್ಲರ ಅದೃಷ್ಟ ಪುಣ್ಯ. ಆದಿಚುಂಚನಗಿರಿಯ ಪವಿತ್ರ ನೆಲದಲ್ಲಿ ತಪಸ್ಸನ್ನು ಮಾಡಿ, ಎಲ್ಲಿ ಆದಿಚುಂಚನಗಿರಿಯ ಪವಿತ್ರ ನೆಲದಲ್ಲಿ ತಪಸ್ಸನ್ನು ಮಾಡಿ ಜ್ಞಾನಿಯಾಗಿ ಅಲ್ಲಿಂದ ಹೊರಡೋದಕ್ಕೂ ಮುಂಚೆ ಗುರು ಗೋರಕ್ಷನಾಥರು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಸಿದ್ಧಾರ್ಥನಾಗಿ ಬುದ್ಧನಾಗೋದಕ್ಕೂ ಪೂರ್ವದಲ್ಲಿ ಸಿದ್ಧಾರ್ಥ ಬುದ್ಧ ಈ ಮೊದಲ ಟ್ರಾನ್ಸಿಷನ್ ಪೀರಿಯಡ್ ಇರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಜ್ಞಾನಿಯಾಗಿ ಹೊರಡೋದಕ್ಕೂ ಪೂರ್ವದಲ್ಲಿ ಬುದ್ಧನ ಹಾಗೆ ಖಾಲಿ ಜಾಗ ಬಿಟ್ಟು ಹೋಗಲಿಲ್ಲ. ಯಾವ ಜಾಗವನ್ನು ಜ್ವಾಲಾಪೀಠ ಅಂತ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೇವೋ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಕೂಡ ಅಲ್ಲಿಗೆ ಪೂಜೆ ಮಾಡಿ ಹೋದರು. ಆ ಜಾಗದಲ್ಲಿ ಕುಳಿತು ಬೇರೆಲ್ಲೋ ಕಡೆಯಿಂದ ಬಂದಿದ್ದಂಥ ಒಬ್ಬ ಯೋಗಿ ಜ್ಞಾನಿಯಾದ ನಂತರದಲ್ಲಿ ಆ ಜಾಗವನ್ನು ಬಿಟ್ಟು ಹೋಗೋದಕ್ಕೂ ಮುಂಚೆ ಪ್ರಾರಂಭಿಸಿದ ಗುರುಪೀಠ ನಿಮ್ಮ ಆದಿಚುಂಚನಗಿರಿಯ ಮಹಾಪೀಠ, ನಾಥ ಪರಂಪರೆಯ ಮೊದಲ ಪೀಠ. ಯಾಕೆ ಬಂತು ಅಂತಂದರೆ, ಜ್ಞಾನಿಯಾದ ತಕ್ಷಣಕ್ಕೆ ಪ್ರಾರಂಭಿಸಿದ ಮೊದಲ ಪೀಠ ನಿಮ್ಮ ಆದಿಚುಂಚನಗಿರಿ. ಇಂತಹ ಆದಿಚುಂಚನಗಿರಿ ಪೀಠಕ್ಕೆ ಪೀಠಾಧಿಕಾರಿಗಳನ್ನಾಗಿ ಬೇರೆಲ್ಲಿಂದಲೂ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲಘಟ್ಟದಲ್ಲಿ ಯಾವ ಭಾಗದಲ್ಲಿ ಆ ಭಾಗದಲ್ಲಿದ್ದಂತಹ ಒಕ್ಕಲಿಗ ಗೌಡ ಸಮುದಾಯದ ಒಬ್ಬ ಒಡ್ಡುವನ್ನು, ಅವನಿಗೆ ಜ್ಞಾನದ ದೀಕ್ಷೆಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಆ ಪೀಠಕ್ಕೆ ಕೂಡಿಸಿ ಹೋದ ನಂತರದಲ್ಲಿ ಮತ್ತೆ ಗುರು ಗೋರಕ್ಷನಾಥರು ಈ ಕಡೆಗೆ ಬರಲೇ ಇರೋ ಮುಂದಕ್ಕೆ ಹೊರಟೋದ್ರು. ಕೊನೆಯ ಪೀಠ ಬಂದು ಗೋರಖ್ಪುರದ ಪೀಠ, ಕಾರಣ ಅವರ ದೇಹ ಬಿಟ್ಟ ಜಾಗ. ಹಾಗಾಗಿ ನಾಥ ಪರಂಪರೆಯಲ್ಲಿ ಬಹು ಮುಖ್ಯವಾದ ಎರಡು ಜಾಗಗಳು, ಒಂದು ಜ್ಞಾನವನ್ನು ಪಡೆದ ಜಾಗ, ಮತ್ತೊಂದು ಐಕ್ಯರಾದ ಜಾಗ. ಈ ದೃಷ್ಟಿಯಿಂದ ಈ ಎರಡೂ ಪೀಠಗಳು ಗೋರಖ್ಪುರ ಮತ್ತು ನಿಮ್ಮ ಆದಿಚುಂಚನಗಿರಿ ಪೀಠ ಇದು ಹಾಗೇ ಮುಂದುವರ್ಕೊಂಡು ಬಂದು ಇವತ್ತು ಬರೆದಿರ್ತಕ್ಕಂಥ ಈ ಗುರು ಪರಂಪರೆಯಲ್ಲಿ 67, 68, 69 ಮತ್ತು 70 ರಮಾನಂದನಾಥ ಸ್ವಾಮಿಗಳು, ಮತ್ತು 69 ಚಂದ್ರಶೇಖರನಾಥ ಸ್ವಾಮಿಗಳು ಮತ್ತು 68 ಭಕ್ತನಾಥ ಸ್ವಾಮಿಗಳು, ಇನ್ನು 67 ತೇಜೋನಾಥರು ಅಂತ ಇದ್ದರು. ತೇಜೋನಾಥರು ಹೇಳಿ ಹೋದರು, ಅದಕ್ಕೆ ಪರಂಪರೆ ಮತ್ತು ಅದರ ರೀತಿಗಳು ನಡ್ಕೊಂಡು ಬರ್ತಾ ಇರ್ತಕ್ಕಂಥ ನೋಡಿದ್ದೇವೆ. ಅಂತಹ ಶ್ರೇಷ್ಠ 3 ಗುರುಗಳನ್ನು, ತೇಜೋನಾಥರ ಬಗೆಗೆ ಬರೀಲಿಕ್ಕೆ ಅಷ್ಟೊಂದು ಸರಕುಗಳು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ 3 ಜಗದ್ಗುರುಗಳ ವಿಚಾರಗಳನ್ನು ಇಲ್ಲಿ ಬರೆದು ಇದನ್ನು ಖಂಡಿತವಾಗಿ ಕೂಡ ನಮ್ಮ ಮಕ್ಕಳು ಓದಬೇಕು. ವಿಶೇಷವಾಗಿ ಚಂದ್ರಶೇಖರನಾಥ ಸ್ವಾಮಿಗಳು ಇದ್ದಾರೆ ನಮ್ಮಲ್ಲಿ. ಚಂದ್ರಶೇಖರನಾಥ ಸ್ವಾಮಿಗಳು 69ನೇ ಜಗದ್ಗುರುಗಳು. ಕುವೆಂಪು ಅವರ ಜೊತೆಯಲ್ಲಿಯೇ ಒಂದೇ ಬೆಂಚಲ್ಲಿ ಕುಳಿತು ಓದ್ದವರು. ಕೆಂಗಲ್ ಹನುಮಂತಯ್ಯನವರ ಜೊತೆಯಲ್ಲಿ ಓದ್ದವರು. ತೀನಂ ಶ್ರೀಕಂಠಯ್ಯನವರು ಇವರೆಲ್ಲರೂ ಕೂಡ ಕ್ಲಾಸ್ಮೇಟ್ಸು. BM ಶ್ರೀಕಂಠಯ್ಯ ಮತ್ತು ಆಮೇಲೆ ವೆಂಕಣ್ಣಯ್ಯನವರೆಲ್ಲರೂ ಕೂಡ ಇವರಿಗೆ ಮೇಷ್ಟ್ರುಗಳು. ಯಾವ್ಯಾವ ಮಹಾನ್ ಪುರುಷರನ್ನು ಇವತ್ತು ಕನ್ನಡ ಸಾರಸ್ವತ ಲೋಕ ಪೂಜಿಸ್ತಾ ಇದೆಯೋ ಅಂತೆಲ್ಲರೂ ಇವರಿಗೆ ಗುರುಗಳಾಗಿದ್ದವರು. ಇವರು ಇಡೀ ಜಗತ್ತಿಗೆ ಆನಂತರದಲ್ಲಿ ಗುರುವಾದರು. ತತ್ವಶಾಸ್ತ್ರವನ್ನು ತೆಗೆದುಕೊಂಡು ಮೈಸೂರಿನಲ್ಲಿ ಓದಿದರು ಅಂತ ಹೇಳಿದರು. ಇಂತಹ ಮಹಾನ್ ಶ್ರೇಷ್ಠ ಗುರು ಕುವೆಂಪು ಅವರ ಖಾಸ ಸ್ನೇಹಿತರಾಗಿದ್ದರು. ಬಹುಶಃ ಪುಸ್ತಕ ಫೋಟೋಗಳೆಲ್ಲ ಇಲ್ಲಿ ಹಾಕಿದೆ, ಅವನ್ನ ನೋಡಬೇಕು. ಈ ಎಲ್ಲ ಪುಸ್ತಕಗಳು ನಮ್ಮ ಮುಂದೆ ಇರೋದರಿಂದ ಈಗ ಯಾವುದೇ ತತ್ವವನ್ನು ಹೇಳುವ ಸಮಯ ಇರಲ್ಲ. ಬಂದಿರತಕ್ಕಂಥ ಮಕ್ಕಳಿಗೆ ಮತ್ತು ನಮ್ಮ ಶ್ರೀಮಠದ ಸದ್ಭಕ್ತರಿಗೆ ಈ ಎಲ್ಲ ಗುರುಗಳನ್ನು ತೆಗೆದುಕೊಂಡು ಓದಿ ಇನ್ನೇನು ಉಪಯೋಗ, ಅವ್ರಿಗೇನು ಉಪಯೋಗ ಆಗೋದಿಲ್ಲ. ನಮ್ಮ ಒಳಗಿನ ಬದುಕು ಸ್ವಚ್ಛ ಆಗ್ತದೆ. ಇಲ್ಲಿ ತಮ್ಮಣ್ಣಗೌಡರು ಬರೆದಿದ್ದಾರೆ, ಮಡಕೆಯ ಮಾಡುವಳೆ ಶರಣರ ಮಾತು, ಮಡಕೆಯ ಮಾಡುವಳೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಳೆ ಒಂದೇ ಮೊದಲು, ಗುರುಪಥವ ಶಿವಪಥವ ನರಿವಳೆ ಗುರುಪಥವೇ ಮೊದಲು. ತತ್ವವನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ಗುರು ಬೇಕಾಗುತ್ತೆ. ಗುರುವಿನ ಜ್ಞಾನನಗಿ
ಜ್ಞಾನವಿನ ಮುಕ್ತಿ ಕಲಿಸಿದೆ. ಮುಕ್ತಿಗೆ ಜ್ಞಾನ ಬೇಕು, ಜ್ಞಾನಕ್ಕೆ ಗುರು ಬೇಕು. ಅಂಥ ಜ್ಞಾನದ ಮೂಲವಾಗಿರ್ತಕ್ಕಂಥ ಗುರುವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಈ ಕಾರ್ಯವನ್ನು ಮಾಡಿದಂಥ ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಸಕಲ ಸರ್ವ